ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ ವಜ್ರದ ವೈಡೂರ್ಯಗಳನ್ನು ಎಲ್ಲಿ ಇಡ್ತಾ ಇದ್ರು ಅಂತ ನೋಡಿದ್ವಿ ಮತ್ತು ರಾಜ್ಯಸಭೆ ರಾಜರು ಹೇಗೆ ನಿರ್ವಹಿಸ್ತಾ ಇದ್ರು, ಎಲ್ಲಿ ನ್ಯಾಯ ಹೇಳ್ತಿದ್ರು ಅನ್ನೋ ಜಾಗನೂ ನೋಡಿದ್ವಿ. ಹೀಗೆ ಹಂಪಿಯನ್ನು ಎಲ್ಲ ಸುತ್ತಬೇಕಾದ್ರೆ ಅದು ಎಸ್ಪೆಷಲಿ ಈ ಜಾಗದಲ್ಲಿ ಹಂಪಿನ ನೋಡ್ತಾ ಇದ್ದರೆ ಇಲ್ಲಿರುವಂತಹ ದಾರಿಗಳಾಗಲಿ, ದೊಡ್ಡ ದೊಡ್ಡ ಕಟ್ಟಡಗಳಾಗಲಿ, ಬೇಸ್ಮೆಂಟ್ಗಳಾಗಲಿ ಈಗ ನೋಡ್ತಾ ಇದ್ರೆ ಒಂದು ಅನಿಸುತ್ತೆ ನನಗೆ, ಇದು ಮುಂಚೆ ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ವಿಶ್ವಕರ್ಮ ಹೇಗೆ ಒಂದು ನಗರವನ್ನು, ಸುಂದರವಾದ ನಗರವನ್ನು ನಿರ್ಮಿಸುತ್ತಾನೋ ಇದು ಕೂಡ ಅದೇ ಥರ ಇದೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾದ ದಾರಿಗಳು, ಅಷ್ಟು ಅಚ್ಚುಕಟ್ಟಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಕಾಂಪ್ಲೆಕ್ಸ್ಗಳ ಬೇಸ್ಮೆಂಟ್ಗಳು ಇನ್ನೂ ಉಳಿದಿವೆ. ನಿಮಗೆ ನೋಡಬೇಕಾದ್ರೆ ಕಾಣೋದು ಮಹಾನವಮಿ ದಿಬ್ಬಿ, ಪುಷ್ಕರಣಿಗಳು, ರಾಜರ ಸ್ನಾನ ಮಾಡೋದು, ಹೀಗೆ ರಾಜ್ಯಸಭೆ, ಹೀಗೆ ನೂರಾರು ಕಟ್ಟಡಗಳು ಇನ್ನು ಅದು ಯಾವುದಕ್ಕೆ ಬಳಸಿದ್ರು ಅಂತ ಗೊತ್ತಿಲ್ಲ, ಅದರ ಅವಶೇಷಗಳು ಇನ್ನು ಈ ಹಂಪಿಯಲ್ಲೇ ಉಳಿದಿವೆ. ಅದು ಏನಂತ ಕೂಡ ಇನ್ನಿದುವರೆಗೂ ಗೊತ್ತಾಗಿಲ್ಲ. ಅಂತಹ ದೊಡ್ಡ ವೈಭವದ ನಗರ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಶ್ರೀಕೃಷ್ಣ ಮತ್ತು ಜರಾಸಂಧನ ನಡುವೆ 17 ಬಾರಿ ಯುದ್ಧ ಆಗುತ್ತೆ. ಈ ಯುದ್ಧ ಅಂದರೆ ಬರೀ ಅವರಿಬ್ಬರಿಗೆ ಮಾತ್ರ ಅಲ್ಲ, ಅಲ್ಲಿ ವಾಸಿಸೋ ಜನರಿಗೂ ಮತ್ತು ವ್ಯಾಪಾರಸ್ಥರಿಗೂ ಎಲ್ಲರಿಗೂ ನಷ್ಟವನ್ನು ಉಂಟು ಮಾಡುತ್ತದೆ. ಇದನ್ನೆಲ್ಲ ತಿಳಿದ ಕೃಷ್ಣ ತನ್ನ ರಾಜಧಾನಿ ಮಧುರಾ ನಗರವನ್ನು ಬೇರೊಂದು ಕಡೆಗೆ ಶಿಫ್ಟ್ ಮಾಡ್ತಾನೆ. ಅಂದರೆ ಅಲ್ಲಿರೋ ಜನರಿಗೆ ಏನಾಗಬಾರ್ದು ಅಂತೇಳಿ. ಹೀಗೆ ಹೇಗೆ ಮೊನ್ನೆ ನಮ್ಮ ಭಾರತ, ಪಾಕಿಸ್ತಾನ ಮತ್ತು ಇಸ್ರೇಲ್ ಮತ್ತು ಇರಾನ್ ಯುದ್ಧವು ಅಲ್ಲಿನ ಜನರಿಗೆ ಮತ್ತು ವ್ಯಾಪಾರ ಮಾಡೋರಿಗೂ ಬಹಳ ನಷ್ಟವನ್ನು ಉಂಟು ಮಾಡಿತು. ಹಾಗೆಯೇ ಅಂದಿನ ಕಾಲದಲ್ಲಿ ಯುದ್ಧ ಅಂದರೆ ಕೆಲವೊಂದು ಲಾಭ ನಷ್ಟಗಳು ಇದ್ದಿರುತ್ತವೆ. ಇದನ್ನೆಲ್ಲ ತಪ್ಪಿಸಿಕೊಳ್ಳಲು ಕೃಷ್ಣ ತನ್ನ ರಾಜಧಾನಿಯನ್ನು ಮಥುರಾ ನಗರದಿಂದ ದ್ವಾರಕೆಗೆ ಶಿಫ್ಟ್ ಮಾಡ್ತಾನೆ. ಆ ದ್ವಾರಕೆ ಎಂಥ ನಗರ ಇರಬೇಕಂತಂದರೆ, ಶ್ರೀಕೃಷ್ಣ ವಿಶ್ವಕರ್ಮನಿಗೆ ಹೇಳಿ ಅಲ್ಲಿ ಲಕ್ಷಾಂತರ ಜನ ಬಹಳ ಸೇಫಾಗಿ ಮತ್ತು ಸುಖಶಾಂತಿಯಿಂದ ಬಾಳಬೇಕು ಮತ್ತು ನೀನು ನಿರ್ಮಿಸುವಂತಹ ಕೋಟೆ ಶತ್ರುಗಳು ಏನೂ ಮಾಡದಂತಹ ಅಭೇದ್ಯ ಕೋಟೆ ಆಗಿರಬೇಕೆಂದು ಆಜ್ಞಾಪಿಸಿ ದ್ವಾರಕಾ ನಗರವನ್ನು ನಿರ್ಮಿಸುತ್ತಾರೆ. ಆ ನಗರದಲ್ಲಿ ಆಕಾಶಕ್ಕೆ ಮುಟ್ಟುವಂತಹ ಕಟ್ಟಡಗಳು, ದೊಡ್ಡ ದೊಡ್ಡ ಭವನಗಳು, ನ ಭೂತೋ ನ ಭವಿಷ್ಯತ್ ಅನ್ನೋ ಥರ ಆ ನಗರ ನಿರ್ಮಾಣವಾಗುತ್ತದೆ. ಅದನ್ನೆಲ್ಲ ಕೇಳಿ ಈ ಹಂಪಿಯನ್ನು ಬಂದು ನೋಡ್ತಾ ಇದ್ದರೆ ಇಲ್ಲಿ ದಾರಿಗಳು, ಕಟ್ಟಡಗಳು, ಭವನಗಳು, ದೊಡ್ಡ ದೊಡ್ಡ ಬೇಸ್ಮೆಂಟ್ ಇರುವ ಅವಶೇಷಗಳು, ಕಟ್ಟಡದ ಅವಶೇಷಗಳು, ಇವೆಲ್ಲ ನೋಡ್ತಾ ಇದ್ದರೆ ಅಂದಿನ ದ್ವಾರಕಾ ನಗರದ ಒಂದು ಭಾಗ ಈ ವಿಜಯನಗರ ಸಾಮ್ರಾಜ್ಯ ಅನಿಸುತ್ತೆ. ನೀವು ಬಂದು ನೋಡ್ಬೇಕ್ರಿ ಒಂದು ಸಲ. ಇಲ್ಲಿ ನ ಭೂತೋ ನ ಭವಿಷ್ಯತ್ ಅನ್ನೋ ಥರ ನಗರ ನಿರ್ಮಾಣವಾಗಿದೆ. ಒಂದು ಕಡೆ ರಾಜರ ಅರಮನೆ ಇರುತ್ತೆ, ರಾಜರ ಅರಮನೆಗೆ ಒಂದು ಕೋಟೆ, ಮತ್ತು ರಾಜರು ಬರಬೇಕಾದ್ರೆ ಒಂದು 2 ಲೈನ್ ಕೋಟೆ ಇರುತ್ತೆ. ಒಂದು ಅಂದರೆ ಸುರಕ್ಷಿತವಾಗಿ ಬರಲಿಕ್ಕೆ, ಸೇಫಾಗಿ. ಇಲ್ಲಿರೋ ಜನರು ಕೂಡ ಲಕ್ಷಾಂತರ ಜನಗಳಿದ್ರು ಇಲ್ಲಿ ಹಂಪಿಯಲ್ಲಿ. ಎಷ್ಟು ಸೇಫಾಗಿತ್ತು ಅಂದರೆ ನಗರ, ನೀವು ಒಮ್ಮೆ ಇದನ್ನು ಊಹಿಸ್ಕೊಳ್ಬೇಕು ನಿಮ್ಮ ಇಮ್ಯಾಜಿನೇಷನಲ್ಲಿ. ಅದ್ಭುತವಾಗಿರುತ್ತೆ ಈ ನಗರ. ಈಗ ನಾನು ಈ ವಿಡಿಯೋದಲ್ಲಿ ರಾಜರ ಅರಮನೆ ಎಲ್ಲಿದೆ ಮತ್ತು ಈ ರಾಜ್ಯಸಭೆಗಾಗಲಿ, ಈ ಸೀಕ್ರೆಟ್ ಚೇಂಬರ್ ರಹಸ್ಯ ಕೋಣೆಗಾಗಲಿ, ಮಹಾನವಮಿ ದಿಬ್ಬಿಗಾಗಲಿ, ಈ ರಾಜರ ಸ್ನಾನ ಮಾಡಲಿಕ್ಕಾಗಲಿ ಪರ್ಸ್ನಲ್ಲಾಗಿ, ಈ ಪುಷ್ಕರಣಿಗಳು ಮತ್ತು ಇಲ್ಲೆಲ್ಲ ಕಾಣ್ತಕ್ಕಂತಹ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ಗಳು, ಅದು ಯಾವುದಂತ ಪರ್ಫೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ, ಬಟ್ ಇದು 100% ಇಂಪಾರ್ಟೆಂಟ್ ಬಿಲ್ಡಿಂಗ್ಸೇ ಆಗಿರ್ತವೆ. ಇಲ್ಲಿಗೆ ಹೇಗೆ ಬರ್ತಾಯಿದ್ರು, ದಾರಿ ಎಲ್ಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನಾವು ರಹಸ್ಯ ಕೋಣೆಯನ್ನು ನೋಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಒಂದು ಸಭಾಮಂಟಪವನ್ನು ನೋಡಿಕೊಂಡು ಮುಂದೆ ಸಾಗ್ತಾ ಇರಬೇಕು. ನೋಡಿ, ಸಾಗ್ತಾ ಇರ್ಬೇಕಾದ್ರೆ ನಿಮಗೊಂದು ಕಲ್ಲು ಬಂಡೆಗಳು ಒಳಗಡೆ ಚರಂಡಿ ಥರ ಕಾಣಿಸುತ್ತೆ. ಇದು ಮೋಸ್ಟ್ಲಿ ಚರಂಡಿ ಆಗಿರ್ಬೋದು, ಇಲ್ಲ ನೀರಿನ ಸಪ್ಲೈ ಸಿಸ್ಟಮ್ ಕೂಡ ಆಗಿರ್ಬೋದು. ನೋಡಿ, ಎಲ್ಲ ಕಟ್ಟಡಗಳು ಕಾಣ್ತಿದೆಯಲ್ಲ, ಇವೆಲ್ಲ ಬುನಾದಿಗಳು. ಅಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳಿರ್ತಕ್ಕಂಥ ಬುನಾದಿಗಳಿವು. ಹಾಗೆ ಮುಂದೆ ಸಾಗ್ತಾ ಹೋಗಬೇಕು. ನೋಡಿ, ಇಲ್ಲಿ ದಾರಿ ಕಾಣ್ತಾ ಇದೆ. ಪಕ್ಕ ಬಿಲ್ಡಿಂಗು ಪಕ್ಕದಲ್ಲಿ ಬುನಾದಿ ಇದೆ, ಮಧ್ಯದಲ್ಲಿ ದಾರಿ ಇದೆ, ದೊಡ್ಡ ದಾರಿ ಬಂದಿದೆ. ಈಗ ನೋಡಿ, ನಿಮಗೆ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಉದ್ದ ಇದೆ ಅದು ಬುನಾದಿನೇ. ಅದು 1 ಅಂತಸ್ತಿಂದ 2 ಅಂತಸ್ತಿಂದ ಆಗಿನ ಕಾಲದಲ್ಲಿ ಗೊತ್ತಿಲ್ಲ. ನೋಡಿ, ಪಕ್ಕದಲ್ಲಿ ಮತ್ತೆ ದಾರಿ ಇದೆ ನಡ್ಕೊಂಡು ಹೋಗಲಿಕ್ಕೆ. ನೋಡಿ, ಎಷ್ಟೊಂದು ನೂರಾರು ಬಿಲ್ಡಿಂಗ್ಸ್ ಇದೆ ಇಲ್ಲಿ. ಬಹಳ ದೊಡ್ಡವು, ಬಹಳ ಉದ್ದ ಇರೋವು. ಅವು 1 ಅಂತಸ್ತು 2 ಅಂತಸ್ತು ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದು ಒಂದು ಮಿನಿ ದ್ವಾರಕಾ ಸಿಟಿ ಇದ್ದಾಗೆ. ಶ್ರೀಕೃಷ್ಣ ನಿರ್ಮಿಸುತ್ತಾನಲ್ಲ, ಅದರಲ್ಲಿ ಏನೇನು ಎಷ್ಟೆಷ್ಟು ಟೆಕ್ನಾಲಜಿ ಇತ್ತೋ ಅಷ್ಟು ಟೆಕ್ನಾಲಜಿ ಈ ರಾಜಧಾನಿ ಹಂಪಿಯಲ್ಲಿತ್ತು ಅನ್ನೋದು ಸುಳ್ಳಲ್ಲ. ನೀವು ಬಂದು ಒಮ್ಮೆ ನೋಡಬೇಕು, ವಿಸಿಟ್ ಮಾಡಿ, ಇಲ್ಲೆಲ್ಲ ತಿರುಗಾಡಿ ಅದರ ಅನುಭವ ಪಡ್ಕೊಳ್ಳಿ.
ನೋಡಿ ಮತ್ತೆಲ್ಲ ದೊಡ್ಡ ದಾರಿ ಸಿಗುತ್ತೆ. ಎದುರಿಗೆಲ್ಲ ಬುನಾದಿಗಳಿದೆ ನೋಡಿ, ಅವೆಲ್ಲ ಮನೆಗಳೇ, ಕಟ್ಟಡಗಳೇ. ಮನೆಗಳಂತ ಹೇಳಿ ಏನಾದರೂ ಆಫೀಸ್ ಆಗಿರ್ಬೋದು, ಯಾವುದಾದ್ರು ಸಂಬಂಧಪಟ್ಟ ಆಫೀಸ್ ಆಗಿರ್ಬೋದು ಅವು. ನೋಡಿ ಹಾಗೆ ದಾರಿ ಇದೆ, ಹಾಗೆ ಮುಂದೆ ಸಾಗ್ತಾ ಇದ್ದೇನೆ. ಇಲ್ಲಿ ಇಷ್ಟೊಂದು ಬಿಲ್ಡಿಂಗ್ಸ್ಗಳು, ಅವಶೇಷಗಳು ಕಾಣ್ತಾ ಇವೆ. ಇವೆಲ್ಲ ಬಹಳ ಮುಖ್ಯವಾದದ್ದು. ಇಲ್ಲಿಗೆ ರಾಜ ಬರ್ತಾ ಇದ್ದ. ಪ್ರತಿಯೊಂದು ಆಫೀಸ್ಗೂ ತಾನು ವಿಸಿಟ್ ಮಾಡಬೇಕಿತ್ತು ರಾಜ. ಅದು ಹೇಗೆ ಬರ್ತಾ ಇದ್ದ ಅನ್ನೋದೇ ಈ ದಾರಿ ತೋರಿಸೋದು. ಅರಮನೆಯಿಂದ ರಾಜ ಬರಬೇಕಿತ್ತು, ಆ ದಾರಿ ಹೇಗಿತ್ತು ರಾಜ ಬರೋದು ಅನ್ನೋದು ತೋರಿಸ್ತೀನಿ ಈಗ. ಯಾಕಂದರೆ ಮುಂದೆ ರಾಜಸಭೆ ಮುಂದೆ ಒಂದು ದೊಡ್ಡ ಪ್ರಾಂಗಣ ಇದೆ, ಅಲ್ಲಿ ಸಾಮಾನ್ಯ ಜನರಿಗೆ ಮಾತ್ರ ಓಡಾಡೋದು. ಬಟ್ ರಾಜ ಬರಲಿಕ್ಕೆ ಒಂದು ಸಪ್ರೇಟ್ ವೇ ಬೇಕಲ್ಲ, ಫುಲ್ ಟೈಟ್ ಸೆಕ್ಯೂರಿಟಿ ಇರ್ಬೇಕು ರಾಜನಿಗೆ. ಅದು ಆಗಲಿದ್ದು ಕೂಡ ಇತ್ತು ರಾಜನಿಗೆ. ಅದನ್ನು ತೋರ್ಸಕ್ಕೆ ಹೊರಡ್ತೀನಿ ಈಗ. ನೋಡಿ ಮುಂದೆ ಒಂದು ಅದು ಬುನಾದಿ ಕಾಣ್ತಾಯಿದೆ. ಇದು ಕೋಟೆ ಗೋಡೆಯ ಬುನಾದಿ. ಇದು ಒಂದು ಕೋಟೆ ಲೈನ್. ಅಂದರೆ ಇದರ ಒಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ಸ್ಗಳೆಲ್ಲ ಇದಾವಲ್ಲ, ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ಗಳಿಗೆ ಅದೊಂಥರ ಸೆಕ್ಯೂರಿಟಿ ವಾಲ್ ಇದ್ದಂಗೆ. ಇದು ಬಹಳ ಎತ್ತರ, ಸುಮಾರು ಒಂದು 15 ಅಡಿ ಎತ್ತರ ಇರ್ತೈತಿ ಇದು. ನೋಡಿ ಕಾಣ್ತಿದೆಯಲ್ಲ, ಅದರೊಳಗಡೆ ಎಲ್ಲ ಬಿಲ್ಡಿಂಗ್ಸ್ ಇದೆ, ಅದಕ್ಕೆ ಸೆಕ್ಯೂರಿಟಿ ವಾಲ್ ಥರ ಇದು. ಮುಂದೆ ಒಂದು ಸೆಕ್ಯೂರಿಟಿ ವಾಲ್ ಇದೆ ನೋಡಿ, ಮತ್ತು ಮುಂದೆ ಒಂದು ಕೋಟೆ ಗೋಡೆ ಇದೆ. ನೀವು ಎಷ್ಟು ಟೆಕ್ನಾಲಜಿ ಆರ್ಕಿಟೆಕ್ಚರ್ನ ಈ ಹಂಪಿ ಹೊಂದಿತ್ತಂದರೆ ಒಮ್ಮೆ ಊಹಿಸ್ಕೊಳ್ಬೋದು ನೀವೇ. ನೋಡಿ ಇಲ್ಲೊಂದು ಬಾವಿ ಇದೆ, ಬಾವಿ ಒಳಗಡೆ ಏನಿಲ್ಲ ನೋಡಿ, ಇದು ಎಂಟ್ರೆನ್ಸ್ ಥರ ಕಾಣ್ತಾ ಇದೆ. ಮೋಸ್ಟ್ಲಿ ರಾಜರು ಇದೇ ದಾರಿಯಿಂದ ಬರ್ತಿರ್ಬೋದು ಅನಿಸುತ್ತೆ. ನೋಡಿ ಅಲ್ಲೊಂದು ಕೋಟೆಗೋಡೆ ದಾಟಿದ್ವಿ, ಮತ್ತು ಇಲ್ಲೊಂದು ಕೋಟೆಗೋಡೆ ದಾಟ್ತಾ ಇದ್ವಿ. ಮುಂದೆ ಏನಿದೆ ಅಂತ ನೋಡಬೇಕು. ಹಾಗೆ ಮುಂದೆ ಕೂಡ ಎದುರಿಗೊಂದು ಕೋಟೆಗೋಡೆ ಇದೆ ನೋಡಿ. ಆ ಕಡೆ ಒಂದು ಕೋಟೆಗೋಡೆ, ಈ ಕಡೆ ಒಂದು ಕೋಟೆಗೋಡೆ, ಮತ್ತು ಆಲ್ರೆಡಿ ಒಂದು ದಾಟಿ ಬಂದಿದ್ವಿ, ಅದು ಪೂರ್ತಿ ಸಂಪೂರ್ಣ ನಾಶ ಆಗಿದೆ. ಇದು ದಾರಿ ಥರ ಇದೆ ಒಂದು, ಅಲ್ಲಿ ದಾರಿ ಇದ್ದಿಲ್ಲ, ಬಟ್ ಇಲ್ಲಿ ದಾರಿ ಥರ ಇದೆ ನೋಡಿ. ಹೋಗೋಣ ಈಗ ಏನು ಬರುತ್ತೆ ಅಂತೇಳಿ ನೋಡೋಣ. ನೋಡಿ ಎಷ್ಟು ಎತ್ತರವಾದ ಕೋಟೆ ಇದೆ. ಈಗ ಒಂದು 75% ಕೋಟೆ ಬಿದ್ದೋಗಿದೆ. ರಾಜರು ಇಲ್ಲೆಲ್ಲ ಒಂದು 2-3 ಆನೆ ತಿರುಗಾಡೋಷ್ಟು ಜಾಗ ಇದೆ. ಇದು ಆನೆ ಮೇಲೆ ಏರಿ ಇದೇ ರೂಟಲ್ಲಿ ಬರ್ತಾಯಿದ್ರು ಅನಿಸುತ್ತೆ. ಈ ದಾರಿನ ಯಾರ್ಯಾರೆಲ್ಲ ನೋಡಿದ್ರೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗುತ್ತೆ. ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ, ಈ ಇಂಜಿನಿಯರಿಂಗ್ ಸಿಟಿ ನಿರ್ಮಾಣ ಮಾಡಿದವರು ತುಂಬ ಗ್ರೇಟ್. ಇದು ವಂಡರ್ ಅಂತಲೇ ಹೇಳ್ಬೇಕು ಇದನ್ನು. ಯಾಕಂದರೆ ಒಂದಕ್ಕೊಂದು ಲಿಂಕು ಜಸ್ಟ್ ಒಂದು ಸಣ್ಣ ಮೂಲೆಯಲ್ಲಿ ಕೊಟ್ಟಿದ್ದಾನೆ ಲಿಂಕು. ನಿಮ್ಗೆ ಹೊರಗಡೆಯಿಂದ ನೋಡಿದ್ರೆ ಹಲವಾರು ದಾರಿಗಳು ಕಾಣಿಸುತ್ತೆ, ಬಟ್ ರಾಜ ಆ್ಯಕ್ಚುಲಿ ಬರ್ತಿರೋ ದಾರಿ ಅದಲ್ಲ. ಸಿಟಿನ ಯಾರು ಡಿಸೈನ್ ಮಾಡಿದಾರೋ ಅವ್ರಿಗೊಂದು ಸಲ ಹೊಡಿಲೇಬೇಕು. ಭಗವಾನ್ ವಿಶ್ವಕರ್ಮರವರ ವಂಶಸ್ಥರಾಗಿರ್ಬೋದು ಈ ಸಿಟಿನ ಕಟ್ಟಿದವರು. ನಾನು ಹೇಳುವುದಕ್ಕಿಂತ ನೀವು ಬಂದು ನೋಡೋದೇ ಒಂದು ಅದ್ಭುತ ಅನಿಸುತ್ತೆ. ಯಾಕಂದರೆ ಈ ಹಂಪಿಯ ಬಗ್ಗೆ ಹೇಳಲು ಪದಗಳೇ ಸಾಲ್ತಿಲ್ಲ. ಅದನ್ನು ವರ್ಣನಾತೀತ ಅಂತಾರಲ್ಲ, ಹಾಗೆ ಇದೆ ರೀ ಹಂಪಿ. ನೀವು ಬಂದು ನೋಡಲೇಬೇಕು ಇದೆಲ್ಲ ಪ್ಲೇಸಸ್. ನೋಡಿ ಇಲ್ಲಿ ಯಾವ ಕಟ್ಟಡ ಅವಶೇಷಗಳು ಕಾಣುತ್ತೆ ನೋಡಿ. ಈ 2 ಕೋಟೆ ದಾರಿಗಳು ಹಾಗೇ ಸಾಗ್ತಾಯಿದೆ. ನಾವು ಈಗ ನೋಡಿದ್ದು ಅರಮನೆಯ ಬುನಾದಿಗಳು ನಾವು ನೋಡಿದ್ದೀಗ. ರಾಜವಂಶಸ್ಥರು ಆಟ ಆಡಿ ತಮ್ಮ ಸಕಲ ವಿದ್ಯೆಗಳನ್ನು ಕಲಿತಂತಹ ಜಾಗ ನಾನೀಗ ತೋರಿಸ್ತಾ ಇರೋದು. ಅದಕ್ಕೇ ನಾನು ಹೇಳಿದ್ದು ಹಂಪಿಯನ್ನು ಒಂದು ಅರ್ಧ ದ್ವಾರಕೆಗೆ ಹೋಲಿಸಿದ್ದು ಅದಕ್ಕೇ. ಹಾಗೆ ಮುಂದೆ ಹೋಗ್ತಾಯಿದ್ರೆ ಒಂದು ದ್ವಾರ ಕಾಣಿಸುತ್ತೆ ನೋಡಿ, ಎಂಟ್ರೆನ್ಸ್ ಇದೇ ನೋಡಿ, ರಾಜರ ಮನೆಗೆ ಎಂಟ್ರೆನ್ಸ್. ಈಗ ಅರಮನೆಗೆ ಕಾಲಿಡ್ತಾ ಇದ್ದೀವಿ, ಅರಮನೆ ಒಳಗಡೆ ಬಂದಿದ್ದೀವಿ ನೋಡಿ. ಇದಿಷ್ಟು ಆವರಣ ಇದೆ. ಮೋಸ್ಟ್ಲಿ ರಾಜರು ತಮ್ಮ ಸಕಲ ವಿದ್ಯೆಗಳನ್ನು ಇಲ್ಲೇ ಕಲಿತಾ ಇದ್ರು ಅನಿಸುತ್ತೆ ನೋಡಿ. ರಾಜರ ಆವರಣ ಎಷ್ಟು ದೊಡ್ಡದಾಗಿದೆ. ಇಲ್ಲೊಂದು ಎಂಟ್ರೆನ್ಸ್ ಇದೆ ನೋಡಿ. ನಾವು ಈಗ ಬಂದಿರೋ ಎಂಟ್ರೆನ್ಸ್ ಇದ್ರ ಮುಖಾಂತರನೇ ಬಂದಿರೋದು. ನಾನು ಯಾಕೆ ಇದನ್ನೇ ಮೇನ್ ರಾಜರ ಎಂಟ್ರೆನ್ಸ್ ಅಂತ ಇದ್ದೀನಿ ಅಂತಂದರೆ, ಈ ಅರಮನೆ ಆವರಣ ಸುತ್ತ ಒಂದು ಕೋಟೆ ಗೋಡೆಯಿಂದ ಫುಲ್ ಕವರಪ್ ಆಗಿದೆ. ಸೊ ಅವರಿಗೆ ದಾರಿ ಇರೋದು ಇದೊಂದೇ. ಅದಕ್ಕಾಗಿ ನನಗೆ ಅನಿಸುತ್ತೆ ಮೋಸ್ಟ್ಲಿ ಅವರು ಇದೇ ದಾರಿ ಮುಖಾಂತರ ರಾಜ್ಯಸಭೆಗಾಗಲಿ
ಮತ್ತು ಇನ್ನೊಂದಕ್ಕಾಗಲಿ ಇಂಪಾರ್ಟೆಂಟ್ ವಿಷಯಗಳಿಗಾಗಲಿ ಇದರ ಮೂಲಕನೇ ಹೋಗ್ತಿದ್ರು ಅನಿಸುತ್ತೆ. ನೋಡಿ ನಮಗಿಲ್ಲಿ ಕಾಣ್ತಾ ಇದೆಯಲ್ಲ ಇದರಿಗೆ, ಇವೆಲ್ಲ ಕೊಠಡಿಗಳ ಬುನಾದಿಗಳು, ಅಂದರೆ ರೂಮ್ಸ್ ಆಗಿದ್ದು, ಯಾರ್ದಾದ್ರೂ ರೂಮ್ಸ್ಗಳಾಗಿರ್ಬೋದು. ಯಾಕಂದರೆ ಅರಮನೆ ಅಲ್ಲ ಅದು, ಅರಮನೆಯಲ್ಲಿ 10 ರೂಮ್ಗಳಿರ್ತವೆ. ನೋಡಿ ರೂಮ್ಸ್ ಹತ್ತಾಣ ಈಗ ನೋಡಿ, ಇವೆಲ್ಲ ರೂಮ್ಸ್ಗಳ ಬುನಾದಿಗಳು ಇವೆಲ್ಲ ನಾವು ನೋಡ್ತಾ ಇರೋದೀಗ. ಜಸ್ಟ್ ಬೇಸ್ಮೆಂಟ್ಗಳು ಮಾತ್ರ. ಅದಕ್ಕೆ ಇಷ್ಟು ಅದ್ಭುತವಾಗಿದೆ ಅಂದರೆ ಇನ್ನು ನಿಜವಾಗಿ ಆಗಿನ ಅರಮನೆ ಇನ್ನಷ್ಟು ಅದ್ಭುತವಾಗಿರ್ಬೋದು. ನೋಡಿ ಈಗ ನಾವು ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಇದಿಷ್ಟು ಒಂದು ರೂಮ್ ಥರ, ಒಂದು ದೊಡ್ಡ ಹಾಲ್ ಥರ ಕ್ಲೋಸ್ಡ್ ಇದೆಲ್ಲ. ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನೋಡಿ. ಈ ರೂಮ್ ಒಳಗಡೆ ಒಂದು ಸಣ್ಣ ಕೊಳ ಟೈಪ್ ಇದೆ, ಚಿಕ್ಕ ಬಾವಿ ಥರ. ನೋಡಿ ಇವೆಲ್ಲ ಯಾತಕ್ಕಿದೆ ಅಂಥೇಳಿ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಯಾರಿಗೂ. ನೋಡಿ ರೂಮ್ಸ್ ಒಳಗಡೆ ರೂಮ್ಸು. ನೋಡಿ ಆಲ್ರೆಡಿ 3 ಮೆಟ್ಲು ಹತ್ಕೊಂಡ್ಬಂದಿದ್ವಿ, ಮತ್ತು ಇಲ್ಲೊಂದು ಸ್ವಲ್ಪ ಮೆಟ್ಲಿದೆ. ನಾನು ಎಲ್ಲೆಲ್ಲಿ ಮೆಟ್ಲಿದೆ ಅಲ್ಲಿ ಮಾತ್ರ ಹೋಗ್ತಾಯಿದ್ದೀನಿ. ಅಂದರೆ ಒಂದು ಇಮ್ಯಾಜಿನೇಷನ್ ಬರಲಿಕ್ಕೆ, ಪರ್ಫೆಕ್ಟ್ ಇಮ್ಯಾಜಿನೇಷನ್ ಬರಲಿಕ್ಕೆ. ಹೇಗಿತ್ತು ಅರಮನೆ, ಫುಲ್ ಕ್ಲೋಸ್ ಲೂಪಲ್ಲೇ ಒಳಗಡೆಯಿಂದ ಒಳಗಡೆ ಮತ್ತೆ ಈಗ ಬರ್ತಿರೋದು ನಾವು. ನೋಡಿ ಅಲ್ಲಿಂದ ಬಂದಿದ್ದೀವಿ ಈಗ. ಇಷ್ಟೆಲ್ಲ ಫುಲ್ ಕ್ಲೋಸ್ ರೂಮ್. ನಿಮ್ಗೆ ಎದುರಿಗೆ ಕೋಟೆ ಕಾಣ್ತಿದೆ ನೋಡಿ. ಅಂದರೆ ಅರಮನೆ ಸುತ್ತ ಒಂದು ಕೋಟೆ. ಮತ್ತು ಎಷ್ಟು ಪಕಡ್ಬಂದಿಯಾಗಿ ನಿರ್ಮಿಸಿದ್ದಾರೆ ಅಂದರೆ ಈ ಹಂಪಿನ ಅಷ್ಟು ಸಖತ್ತಾಗಿ ನಿರ್ಮಿಸಿದ್ದಾರೆ ಇದನ್ನು. ನೋಡಿ ನೀವೇ ನೋಡ್ಬೋದು ಇದನ್ನೆಲ್ಲ. ಎಲ್ಲ ಬಿದ್ದೋದ ಅವಶೇಷಗಳು ನೋಡಿ. ಕೋಟೆ ಎಷ್ಟು ಎತ್ತರ ಇದೆ ನೋಡಿ. ನಾವೀಗ ಇರೋದು ಅರಮನೆ ಆವರಣದಲ್ಲಿ. ಅರಮನೆ ಆವರಣ ಅಂದರೆ ಅರಮನೆ ಒಳಗಡೆನೇ ಇದ್ದೀವಿ ನಾವೀಗ. ಇದಿಷ್ಟು ಅರಮನೆ ಪ್ರದೇಶ. ಈ ಅರಮನೆ ಪ್ರದೇಶವನ್ನು ಒಂದು ನಿಮಗೆ ಕೋಟೆ ಕಾಣ್ತಾ ಇದೆಯಲ್ಲ, ಅದು ಸುತ್ತ ಆವರಿಸ್ಕೊಂಡಿದೆ. ಅಂದರೆ ಸೆಕ್ಯೂರಿಟಿ ಥರ ಕಾಯ್ತಾ ಇದೆ. ಮತ್ತು ಅಲ್ಲಿಂದ ಹೋಗಲಿಕ್ಕೆ ಒಂದು ದಾರಿ ತೋರಿಸ್ದಲ್ಲ, ನಾನು ಬಂದಲ್ಲ ದಾರಿ, ಅಲ್ಲಿಂದ 2 ಲೈನ್ ಆಫ್ ಕೋಟೆ ಕಟ್ಟಿದ್ದಾರೆ. ಅಂದರೆ ಅಷ್ಟು ಸೇಫ್ಟಿಯಾಗಿ. ಅಲ್ಲಿಂದ ಮತ್ತು ರಾಜ ಮುಂದಿನ ಏನೇ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ದ ಮುಂದೆ ರಾಜ. ನೋಡಿ ನನಗಿರೋದು ಅರಮನೆಯಲ್ಲಿ. ರಾಜರ ಅರಮನೆ ಹಂಪಿಯ ಒಳಗಡೆ ಇದೆ. ಆ ಅರಮನೆಯಲ್ಲಿನೇ ನಾನಿದೆ ಈಗ. ಅರಮನೆಯಲ್ಲಿ ಕಾಣ್ತಿರೋದು ಅವಶೇಷಗಳು ಮಾತ್ರ. ನೋಡ್ಬೋದು ನೀವು, ಎಲ್ಲ ಬರೀ ಬುನಾದಿ, ಅರಮನೆಯ ಬುನಾದಿಯ ಅವಶೇಷಗಳು ಕಾಣ್ತಿದೆ ನೋಡಿ. ಈ ಅರಮನೆ ಕೋಟೆಯ ಎಂಡಿಂಗ್ ಬಂದಿದ್ದೀವಿ ಈಗ ನಾನು ತೋರಿಸಿದ್ದು ಒಂದು ಅರಮನೆ ಮಾತ್ರ. ಇನ್ನೊಂದು ಅರಮನೆ ಇದೆ ಇಲ್ಲಿ. ಅಂದರೆ ಅರಮನೆಗಳ ಸಮೂಹನೇ ಈ ಆವರಣದಲ್ಲಿದೆ. ಈ ಆವರಣದಲ್ಲಿ ಒಂದು 2-3 ಅರಮನೆಗಳಿವೆ. ಈಗ ನಾನು ತೋರಿಸಿದ ಒಂದು, ಮತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಅರಮನೆಯ ರಾಜರ ಬೆಡ್ರೂಮ್ ಹೇಗಿತ್ತು, ಆ ಬೆಡ್ರೂಮ್ ಎಲ್ಲಿತ್ತು ಅಂತ ಅವೆಲ್ಲ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.